ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಶ್ರೀರಂಗಪಟ್ಟಣ ಕುಶಾಲನಗರ ನಡುವಿನ ಉದ್ದೇಶಿತ ಚತುಷ್ಪಥ ಹೆದ್ದಾರಿ ಕಾಮಗಾರಿಯಿಂದ ಮುಂದಿನ 2-3 ತಿಂಗಳಲ್ಲಿ ಆರಂಭಿಸಲಾಗುವುದೆಂದು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಾಹಿತಿ ನೀಡಿದ್ದಾರೆ. ನಗರದ ಜಿಲ್ಲಾಡಳಿತ ಭವನದ ಮೊದಲ ಮಹಡಿಯಲ್ಲಿ ಸಂಸದರ ನೂತನ ಕಚೇರಿಯಿಂದ ಹಿರಿಯ ವೈದ್ಯ ಡಾಕ್ಟರ್ ಪಾಟ್ಕರ್ ಸೇರಿದಂತೆ ಗಣ್ಯರು ಉದ್ಘಾಟಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಯದುವೀರ್, ಕೊಡಗು ಮುಖ್ಯ ಕ್ಷೇತ್ರವಾಗಿದ್ದು ಇಲ್ಲಿಗೆ ಸಮಯ ನೀಡಬೇಕಾಗಿರುವುದು ಜನಪ್ರತಿನಿಧಿಯಾದ ತನ್ನ ಕರ್ತವ್ಯವಾಗಿದೆ. ಅಭಿವೃದ್ಧಿ ದೃಷ್ಟಿಯಲ್ಲಿ ಜನರಿಗೆ ತನ್ನ ಸಂಪರ್ಕ ಸಿಗುವ ಸಲುವಾಗಿ ಕಚೇರಿಯನ್ನು ಆರಂಭಿಸಲಾಗಿದ್ದು, ನಮ್ಮ ಸಲಹೆಗಾರರು ವಾರದ ಎಲ್ಲ ದಿನಗಳಲ್ಲೂ ಕಚೇರಿಯಲ್ಲಿ ಲಭ್ಯವಿರುತ್ತಾರೆ. ತಾನು ತನ್ನ ಕ್ಷೇತ್ರ ಪ್ರತಿನಿಧಿಸುವ ಮೈಸೂರು, ಕೊಡಗಿನ ಜನರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ನನ್ನ ಸೇವೆಯಿಂದ ಮುಡಿಪಾಗಿಟ್ಟಿದ್ದೇನೆಂದರು. ಇಂದು ನಮ್ಮ ಮಡಿಕೇರಿಯಲ್ಲಿ ನಮ್ಮ ಕೊಡಗು ಜಿಲ್ಲೆಗೆ ಸಂಸದರ ಒಂದು ಕಚೇರಿಯ ಉದ್ಘಾಟನೆ ಆಗಿದೆ. ಇವತ್ತು ಪೂಜಾ ವಿಧಿವಿಧಾನಗಳು, ಹೋಮ ಇತ್ಯಾದಿ ಎಲ್ಲ ನಡೆಸಿ ನಂತರ ರಿಬ್ಬನ್ ಕಟ್ಟಿಂಗು ಸಹ ಮಾಡಿದ್ದೀವಿ. ಭಾಳ ಸಂತೋಷದ ವಿಷಯ. ಕೊಡಗು ಭಾಳ ಮುಖ್ಯವಾದ ಕ್ಷೇತ್ರ. ಇಲ್ಲಿಗೂ ಕೂಡ ನಾವು ಆದಷ್ಟು ಸಮಯವನ್ನು ಕೊಡಬೇಕಂತ ನಮ್ಮ ಆಸೆ. ಈ ನಿಟ್ಟಿನಲ್ಲಿ ಈ ಕಾರ್ಯಾಲಯ ಮೂಲಕ ಈ ಕ್ಷೇತ್ರಕ್ಕೆ, ಈ ಜಿಲ್ಲೆಗೆ ಒಂದು ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಇದು ಸಾಮಾನ್ಯವಾಗಿ ನಾವು ವಾರಾಂತ್ಯಕ್ಕೆ ಇಲ್ಲಿರುವಂಥದ್ದು ಸದ್ಯದಲ್ಲಿ ಯೋಜನೆ ಇದೆ. ಆದರೆ ಮುಂಚಿತವಾಗಿಯೇ ನಾವು ಅಂದರೆ ಈ ತಿಂಗಳು ಮುಂಚೆ ಅಥವಾ ಒಂದು ವಾರದ ಮುಂಚೆ ಎಲ್ಲಿರ್ತೀವಿ ಅಂತ ಸೂಚನೆ ಕೊಟ್ಟಿರ್ತೀವಿ. ಇಲ್ಲಿರುವಾಗ ಪೂರ್ತಿ ದಿನ ಇಲ್ಲೇ ಇದ್ಬಿಟ್ಟು ಹೋಗ್ತೀವಿ. ಸೊ ಅಡ್ವಾನ್ಸ್ ನೋಟಿಸ್ ಕೊಟ್ಬಿಟ್ಟು ಇಲ್ಲೇ ಇರ್ತೀವಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಕಾರ್ಯಕರ್ತರು ಸಹ ಇಲ್ಲಿ 2-3 ಜನ ಇರ್ತಾರೆ. ನಂತರ ಒಬ್ಬರು PA ಕೂಡ ಇಲ್ಲಿಗೆ ಬರ್ತಾ ಇರ್ತಾರೆ. ಪ್ರತಿ ವಾರಕ್ಕೂ 1-2-3 ಸತಿ ಬರ್ತಾರೆ. ಅಂದರೆ ಅಧಿಕೃತವಾಗಿ ಒಂದೇ ದಿನ ಅಂತ ಇಡೋದು ಭಾಳ ಕಷ್ಟ ಇಂಥ ಒಂದು ಕ್ಷೇತ್ರದಲ್ಲಿ. ಆದರೂ ಸಹ ನಾನು ಬರ್ತಾ ಇದ್ದರೆ ಸೂಚನೆ ಕೊಟ್ಬಿಟ್ಟು ಬರ್ತೀನಿ. ವಾರಕ್ಕೆ ಅಟ್ಲೀಸ್ಟ್ 1 ಡೇ ಆದರೂ ಬರ್ತೀನಿ. ಈ ಸಂದರ್ಭ ಮಾಜಿ ಶಾಸಕರಾದ MP ಅಪ್ಪಚ್ಚು ರಂಜನ್, KG ಬೋಪಯ್ಯ, ರಾಜ್ಯ ಪಶ್ಚಿಮ ಘಟ್ಟ ಸಂರಕ್ಷಣಾ ಕಾರ್ಯಪಡೆ ಅಧ್ಯಕ್ಷ ಶಾಂತೇಂಡ ರವಿ ಕುಶಾಲಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಪ್ರಧಾನಾತಿಥಿಂ ಸಹ ಮಾನಮಗ್ರಮಗ್ರಿಷ್ವೇಮ ಪರಮಾಸ್ತಸ್ತಾತ್ ಸನಪರುಗಾಣಿ ವಿಶ್ವಕ್ಷಮಾ ದೇವ ಅತಿ ದುರ್ಗಗ್ರಿ ಪಂಚದುರ್ಗ ಪರಮೇಶ್ವರೇಣ ವಸೀತ್ ಭಗವಾನ್ ಆಗಚಾಗಚ ಸಸ್ರಿಗಾಂ ಸಪರಿಯಾಲಂ ಅಜ್ಞಾತಕ ಪರಶಮಗ್ರಿ ಮಧ್ಯಾಮಿ ಓಂ ಭೋಗ್ರಿಮ ಯಾದೆ ಅಗ್ನೇನ ಮಧ್ಯಾಮಿದ ಸುಪೇಮಿ ಆವಹಂ ಸುಪೇ ಪಾದಾರಂದ ಪದಂ ಸುಪೇಮಿ ಖ್ಯಾತಂ ಸುಪೇ ಗಂಧಂ ಸುಪೇ ವಿಶ್ವಾಸ ಸುಪೇಮಿ ಧೂಪದೀಪಂ ಸುಪೇ ನಿವಿ ಮಧ್ಯೆ ಅಗ್ನಿ ಮಧ್ಯೆ ಮಂಡಲ ಮಧ್ಯೆ ನಮಃ ದುರ್ಗಾಯ ನಮಃ ಸರಸ್ವತೀ ನಮಃ ಧರ್ಮಾಯ ನಮಃ ಜ್ಞಾನಾಯ ನಮಃ ವೈರಾಗ್ಯಾಯ ನಮಃ ಐಶ್ವರ್ಯ ನಿವೇಶನ ರಹಿತರಿಗೆ ನಿವೇಶನ ಹಕ್ಕುಪತ್ರ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಮತ್ತು ದಲಿತರ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಘಟಕದಿಂದ ಪೊನ್ನಂಪೇಟೆ ತಾಲೂಕಿನ ಹೈಸೊಡ್ಲೂರು ಕಾಲೋನಿಯಿಂದ ತಾಲೂಕು ಕಚೇರಿವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಯಿತು. ಹೈಸೊಡ್ಲೂರು ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆಂದು ಗುರುತಿಸಲಾದ 8 ಎಕರೆ ಜಾಗದಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ. ನಿವೇಶನ ರಹಿತರಿಗೆ ನಿವೇಶನ ಒದಗಿಸುವಂತೆ ಹಾಗೂ ದಲಿತರ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟುವಂತೆ ಜಾಥಾದಲ್ಲಿ ಪಾಲ್ಗೊಂಡಿದ್ದವರು ಘೋಷಣೆಗಳ ಮೂಲಕ ಸರ್ಕಾರವನ್ನು ಒತ್ತಾಯಿಸಿದರು. ಜಿಂದಾಬಾದ್ ಜಿಂದಾಬಾದ್ DSS ಜಿಂದಾಬಾದ್. ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಪಾಂಡುರಂಗ ಸ್ವಾಮಿ ಅವರು ಮಾತನಾಡಿ, ಕಳೆದ 8 ವರ್ಷಗಳಿಂದ 8 ಎಕರೆ ಜಾಗವೊಂದ
ಹೈಸೊಡ್ಲೂರು ದಲಿತ ಸಮುದಾಯಕ್ಕೆಂದು ಗುರುತಿಸಲ್ಪಟ್ಟಿದ್ದರೂ ಇದುವರೆಗೂ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ. 8 ಎಕರೆ ಜಾಗ ಒತ್ತುವರಿಯಾಗಿದ್ದು ಇಲ್ಲಿನ ದಲಿತ ಸಮುದಾಯದವರಿಗೆ ನಿವೇಶನ ಒದಗಿಸದಿರುವುದು ದುರಂತ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. 8 ವರ್ಷದಿಂದ ಸುದೀರ್ಘವಾಗಿ ಅಲ್ಲೇನಾಗಿದೆ ಅಂದರೆ 8 ಎಕರೆ ಸರ್ಕಾರಿ ಜಮೀನನ್ನು ಹೈಸೊಡ್ಲೂರು ಗ್ರಾಮದ ನಿವಾಸಿಗಳಿಗೆ ಅಂತೇಳಿ ಅದು ರಿಸರ್ವ್ ಆಗಿದೆ, ರಿಜಿಸ್ಟರ್ ಆಗಿದೆ ಕಾರ್ಯನಿರ್ವಹಣಾಧಿಕಾರಿಗಳು ಅವ್ರ ಹೆಸರಲ್ಲಿ ಆಗಿದ್ರು. ಇವತ್ತು ನಾವು ಅಲ್ಲಿ ಹೋದ್ರೆ 70 ಕುಟುಂಬಗಳು ವಾಸ ಮಾಡ್ತಿದ್ದಾವೆ. ಒಂದು ಚರಂಡಿ ಇಲ್ಲ, ಒಂದು ರಸ್ತೆ ಇಲ್ಲ, ಒಂದು ಬೀದಿ ದೀಪ ಇಲ್ಲ. ಇದು ಮೂಲಭೂತ ಸೌಕರ್ಯ ಆಗಿದ್ರು ಸಹ ಅದ್ರ ಜೊತೆಗೆ ಏನಾಗಿದೆ ಅಂದರೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಭೂ ಪ್ರದೇಶನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಭೂ ಮಾಲೀಕರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೀವು ವಾಸ ಮಾಡಲಿಕ್ಕೆ ಆ ಜನಗಳಿಗೆ ಬಿಡೋಕ್ಕಾಗ್ತಾ ಇಲ್ಲ ಅವರಿಗೆ ಅಂದರೆ ಇದೊಂದು ವಿಪರ್ಯಾಸ. ಇದು ಸ್ವತಂತ್ರ ಭಾರತದ ದೇಶದಲ್ಲಿ ಇಷ್ಟು ದಿವಸ ಆದರೂ ಒಂದು ಏನದು ಸಮುದಾಯ ಪಾಪ ಅವರು ಧ್ವನಿ ಇಲ್ಲದ ಸಮುದಾಯ, ಅವರು ಯಾರನ್ನೂ ಕೇಳೋಕ್ಕೆ ಆಗ್ತಾಯಿಲ್ಲ ಅಂತ ನಿಸ್ಸಹಾಯಕ ಸಮುದಾಯಕ್ಕೆ ವಾಸ ಮಾಡಲಿಕ್ಕೆ ಒಂದು ನಿವೇಶನ ಕೊಡಲಿಕ್ಕಾಗಿಲ್ಲ. ಇದು ತುಂಬ ದುರಂತವಾದ ಕತೆ. ಸುಮಾರು ವರ್ಷ ಅವರು ಹೋರಾಟ ಮಾಡಿದ್ರು, ಅವರಿಗೆ ಕಾರಣಗಳು ಹೇಳಿದ್ದೀರಿ, ಅಧಿಕಾರಿ ವರ್ಗದವರು ಎಲ್ಲರೂ ಹೇಳಿದ್ದಾರೆ. ಈಗ ನಾವು ತಾಲೂಕು ದಂಡಾಧಿಕಾರಿಗಳ ಹತ್ರಕ್ಕೆ ನೇರವಾಗಿ ಬಂದೀವಿ, ನಾವು ಅಲ್ಲಿ ಹೋಗಲಿಲ್ಲ. ಯಾಕಂದರೆ ಅಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳ ಹತ್ರ ಹೋದರೆ ಅವರು ದಂಡಾಧಿಕಾರಿಗಳ ಮೇಲೆ ಹೇಳ್ತಾರೆ, ಇದು ನಮಗೆ ಗೊತ್ತಿರೋಂಥ ವಿಚಾರ. ಹಾಗಾಗಿ ಇದು ಏನು ಕ್ರಮ ಕೈಗೊಳ್ತೀರಿ ಅಂತ ದಯಮಾಡಿ ಹೇಳಬೇಕು ಆ ಗ್ರಾಮದಲ್ಲಿ. ಆಮೇಲೆ ಇಲ್ಲಿ ಈ ಪ್ರದೇಶದಲ್ಲಿ ನಾವು ಕಂಡ ಹಾಗೆ ಸುಮಾರು ಕಡೆ ಯಾರಿಗೂ ವಾಸ ಮಾಡಲಿಕ್ಕೆ ನಿವೇಶನಗಳಿಲ್ಲ. ಅವರೆಲ್ಲರಿಗೂ ನಿವೇಶನ ಕೊಡುವಂಥ ಕೆಲಸ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸಂಘಟನೆಯ ಮೈಸೂರು ಕೊಡಗು ಜಿಲ್ಲಾ ವಿಭಾಗೀಯ ಸಂಚಾಲಕ ಎಚ್.ಎಸ್. ಕೃಷ್ಣಪ್ಪ, ರಾಜ್ಯ ಮಹಿಳಾ ಘಟಕದ ಸಂಘಟನಾ ಸಂಚಾಲಕಿ ಭವಾನಿ, ರಾಜ್ಯ ಸಂಘಟನಾ ಸಂಚಾಲಕ ಚಿಕ್ಕಬಳ್ಳಾಪುರ ಕೊಡಿಗಲ್ ರಮೇಶ್, ರಾಜ್ಯ ಸಂಘಟನಾ ಸಂಚಾಲಕ ಟಿ.ಎನ್. ಗೋವಿಂದಪ್ಪ ಈ ಸಂದರ್ಭ ಮಾತನಾಡಿದರು. ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಏನು ಟಾರ್ಫಾಲ್ಗಳನ್ನ ಮಾಮೂಲಾಗಿ ಕೊಡ್ತಾ ಇದ್ರು, 624 ಜನರಿಗೆ ಟಾರ್ಫಾಲ್ ಕೂಡ ಇದುವರೆಗೂ ವಿತರಣೆ ಆಗಲಿಲ್ಲ. ಈಗ ಹೈಸೊಡ್ಲೂರು ಗ್ರಾಮದಲ್ಲಿ ಮೊನ್ನೆ ತಹಸೀಲ್ದಾರ್ನು ಕೂಡ ನಾನು ಸರ್ ಒಂದ್ಸರಿ ಭೇಟಿ ಕೊಡಿ, ಅಲ್ಲಿ ಸಮಸ್ಯೆಗಳ ಬಗ್ಗೆ ನೀವು ಎಚ್ಚರಿಕೆ ವಹಿಸ್ಕೋಬೇಕು ಅಂತ ಹೇಳಿದ್ರು ಕೂಡ ತಾವು ಕಾರಣಾಂತರದಿಂದ ಬರ್ಲಿಕ್ಕೂ ಆಗಲಿಲ್ಲ. ಅದರಿಂದ ನೋಡಿ ಅಲ್ಲಿಯ ಬಗೆ ಕುಡಿಯೋ ನೀರಿಲ್ಲ, ಅಲ್ಲಿ ಜನರಿಗೆ ಒಂದು ಶೌಚಾಲಯ ಇಲ್ಲ. ಈ ಕಾಲದಲ್ಲಿ ಸ್ವತಂತ್ರ ಬಂದು 75 ವರ್ಷ ಕಳೆದ್ರು ಕೂಡ ಒಂದು ಶೌಚಾಲಯ ಇಲ್ಲದೇನೆ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಯಾರ ಹತ್ರ ಕೇಳಬೇಕು? ಆ ಹಳ್ಳಿ ಹೆಸರು ಹೇಳ್ತಾ ಇದ್ರಿ. ಪುನ್ನಂಪೇಟೆ ತಾಲೂಕಲ್ಲಿ ಅಧಿಕಾರಿಗಳನ್ನ ನಾಚಿಕೆ ಆಗ್ಬೇಕಂತ ಹೇಳ್ತಾ ಇದ್ದೀನಿ. ನಮ್ಮ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಕನಿಷ್ಠ ಮೂಲಭೂತ ಸೌಕರ್ಯ ಕೊಡಕ್ಕೆ ನಿಮ್ಮ ಸರ್ಕಾರಕ್ಕೆ ಹೇಳ್ತಾ ಇಲ್ದಿದ್ರೆ ಬಾಗಿಲು ಮುಚ್ಕೊಂಡು ಹೋಗ್ಬೇಕಂತ ನಾನು ನಮ್ಮ ಸಂಘಟನೆ ವತಿಯಿಂದ ಪದೇ ಪದೇ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಅಲ್ಲಿ ಶೌಚಾಲಯ ಇಲ್ಲ, ಬೀದಿ ದೀಪ ಇಲ್ಲ, ಕರೆಂಟ್ ಇಲ್ಲ, ಸ್ಕೂಲ್ ಇಲ್ಲ, ಕುಡಿಯುವ ನೀರಿಲ್ಲ. ಇಷ್ಟ ಭ್ರಷ್ಟ ಸರ್ಕಾರ ಇಟ್ಕೊಂಡು ನೀವು ಯಾಕೆ ಅಧಿಕಾರ ಮಾಡ್ತಾ ಇದ್ರಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವೇನಾದ್ರೂ ಈಗ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾ ಇದ್ರೆ ನಾವು ಬಡವರ ಪರವಾಗಿದ್ದೀವಿ, ಅಹಿಂದ ಕಟ್ಕೊಂಡು ನಾವು ಬಡವರನ್ನ ಮೇಲೆ ಇಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಬಡವರ ಹೆಸರು ಹೇಳಿಕೊಂಡು ಬಡವರ ದುಡ್ಡು ಎಲ್ಲ ಲೂಟಿ ಮಾಡ್ತಾ ಸರ್ಕಾರ. ಈ ಸರ್ಕಾರಕ್ಕೆ ಬುದ್ಧಿ ಬರಬೇಕಾದ್ರೆ ಅಧಿಕಾರಿಗಳು ಏನಿದ್ರು ಎಚ್ಚೆತ್ತುಕೊಳ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಬಳಿಕ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಮೋಹನ್ ಕುಮಾರ್ ಅವರಿಗೆ ಬೇಡಿಕೆಗಳ ಮನವಿಯನ್ನು ಸಲ್ಲಿಸಲಾಯಿತು. ಕೊಡಗು ಚಾನೆಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಈಗಾಗಲೇ ಅದು ಏನು ಜಮೀನಿದೆ ಅದನ್ನು ಈಗಾಗಲೇ ನಾವು ಕಂದಾಯ ಇಲಾಖೆಯಿಂದ ತಾಲೂಕು ಪಂಚಾಯತ್ ಇಲಾಖೆಗೆ ಹಸ್ತಾಂತರ ಮಾಡಿದ್ದೀವಿ. ಸೊ ತಾವೆಲ್ಲ RTC ನೋಡ್ಬೋದು. ಅದು ಇವಾಗಲೂ ತಾಲೂಕು ಪಂಚಾಯತಿ ಅಂತಲೇ ಇದೆ. ಸೋಮವಾರಪೇಟೆ ಪಟ್ಟಣದ ಮಹದೇಶ್ವರ ಬಡಾವಣೆಯಲ್ಲಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಗುತ್ತಿಗೆದಾರರೊಬ್ಬರು ಅನಧಿಕೃತವಾಗಿ ಕೊಳವೆ ಬಾವಿ ಕೊರೆಸಿರುವುದಕ್ಕೆ ಬಡಾವಣೆ ನಿವಾಸಿಗಳು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಗುತ್ತಿಗೆದಾರ ಲೋಹಿತ್ ಎಂಬಾತ ಪಟ್ಟಣ ಪಂಚಾಯಿತಿಯಿಂದ ಯಾವುದೇ ಅನುಮತಿ ಪಡೆಯದೆ ಭಾನುವಾರದಂದು ಕೊಳವೆ ಬಾವಿ ಕೊರೆಸಿದ್ರು. ಶಬ್ದ ಮಾಲಿನ್ಯವಾಗ್ತಾ ಇರುವ ಬಗ್ಗೆ ಬಡಾವಣೆ ನಿವಾಸಿ ಡೆಂಜಿಲ್ ಫರ್ನಾಂಡಿಸ್ ದೂರು ನೀಡಿದ್ದಾರೆ. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ.
ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure. (6360153611). Shades Family Saloon, Madikeri. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. Shining senses in your life. Desirable designs gives you treasured memory. Sharda Jewelers. ಶನಿವಾರ ಸಂತೆ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಶ್ರೀ ಹನುಮ ಜಯಂತಿ ಪ್ರಯುಕ್ತ ಡಿಸೆಂಬರ್ 8ರಂದು 3ನೇ ವರ್ಷದ ಅದ್ದೂರಿ ಶೋಭಾಯಾತ್ರಾ ಕಾರ್ಯಕ್ರಮ ನಡೆಯಿತು. ಪಟ್ಟಣದ ಕೆಆರ್ಸಿ ವೃತ್ತದಲ್ಲಿ ಹಳದಿ ಬಣ್ಣದ ತಳಿರು ತೋರಣಗಳಿಂದ ಅಲಂಕಾರ ಮಾಡಲಾಗಿತ್ತು. ಶ್ರೀ ಹನುಮ ಜಯಂತಿ ಪ್ರಯುಕ್ತ ಪಟ್ಟಣದ ತ್ಯಾಗರಾಜ ಕಾಲೋನಿಯಲ್ಲಿರುವ ಶ್ರೀ ಚೌಡೇಶ್ವರಿ ಬನದಲ್ಲಿ ಗೋಪೂಜೆಯ ಬಳಿಕ ಶೋಭಾಯಾತ್ರೆ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ನಂತರ ಶ್ರೀ ವಿಜಯ ವಿನಾಯಕ ದೇವಸ್ಥಾನದಲ್ಲಿ ಹೋಮ, ಮಹಾಪೂಜೆ ಮತ್ತು ಮಹಾ ಮಂಗಳಾರತಿ ನಡೆಯಿತು. ನಂತರ ಶೋಭಾಯಾತ್ರೆ ಮೆರವಣಿಗೆ ನಡೆಯಿತು. ಶೋಭಾಯಾತ್ರೆಯು ಪಟ್ಟಣದ ಮುಖ್ಯ ರಸ್ತೆ ಮೂಲಕ ಗುಡುಗಳೆಲೆಯಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನವನ್ನು ತಲುಪಿ ಶನಿವಾರ ಸಂತೆ ಬೈಪಾಸ್ ರಸ್ತೆ ಮೂಲಕ ವಾಪಸ್ಸಾಗಿ ಪಟ್ಟಣದ ಕೆಆರ್ಸಿ ವೃತ್ತದಲ್ಲಿರುವ ಬನ್ನಿ ಮಂಟಪದಲ್ಲಿ ಶೋಭಾಯಾತ್ರೆಯಿಂದ ಪೂರ್ಣಗೊಳಿಸಲಾಯಿತು. ಮೆರವಣಿಗೆಯಲ್ಲಿ ಬೆಳ್ಳಿ ರಥ, ನಾಸಿಕ್ ಬ್ಯಾಂಡ್, ಚಂಡೆ ವಾದ್ಯದೊಂದಿಗೆ 3 ಅಡಿ ಎತ್ತರದ ಪಂಚಲೋಹದ ವೀರಾಂಜನೇಯ ಉತ್ಸವ ಮೂರ್ತಿಯಿಂದ ಶೋಭಾಯಾತ್ರೆ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು.
ಅಲ್ಪಸಂಖ್ಯಾತ ಹಾಗೂ ಪರಿಶಿಷ್ಟ ಸಮೂಹದ ಅಭ್ಯುದಯವನ್ನ ಕುರಿತು ನೀಡಿದ್ದ ಭರವಸೆಗಳಿಂದ ಅಧಿಕಾರಕ್ಕೇರಿದ ನಂತರ ಈಡೇರಿಸುವಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಫಲರಾಗಿದ್ದಾರೆ. ಕೇವಲ ಮೌಖಿಕ ಹೇಳಿಕೆಗಷ್ಟೇ ಸರ್ಕಾರ ಸೀಮಿತವಾಗಿದೆ ಎಂದು ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷ ಆರೋಪಿಸಿದೆ. ಸಾಮಾಜಿಕ ನ್ಯಾಯಕ್ಕಾಗಿ ಆಗ್ರಹಿಸಿ ಡಿಸೆಂಬರ್ 10ರಂದು ಉಡುಪಿಯಿಂದ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾವೊಂದು ಆಯೋಜಿಸಲಾಗಿದೆ ಎಂದು ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅಬ್ದುಲ್ ಅಡ್ಕಾರ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಗಳವಾರದಿಂದ ಆರಂಭವಾಗಲಿರುವ ಜಾಥಾ 6 ದಿನಗಳ ಕಾಲ ಸಾಗಿ ಬೆಳಗಾವಿಯಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದರು. ಈ ಸಂದರ್ಭ ಸರ್ಕಾರದ ಮುಂದೆ ನಮ್ಮ ಹಕ್ಕೊತ್ತಾಯಗಳನ್ನು ಮಂಡಿಸಲಾಗುವುದೆಂದರು. ಜಾಥಾವನ್ನು ಹಮ್ಮಿಕೊಂಡಿದ್ದರು. ಸಾಮಾಜಿಕ ನ್ಯಾಯಕ್ಕಾಗಿ ಬೆಳಗಾವಿ ಚಲೋ ಅಂಬೇಡ್ಕರ್ ಜಾಥಾ ಟೂರ್ ಅಂತೇಳಿದ್ದಾರೆ. ಇದು ಕಳೆದ ಸಾಗಿ ಚಳಿಗಾಲ ದಿವಸದಲ್ಲಿ ಅಂಬೇಡ್ಕರ್ ಜಾಥಾ ಒಂದನ್ನು ರಾಜ್ಯದ ಹಲವಾರು ಜಿಲ್ಲೆಯಲ್ಲಿ ಸೇರಿಕೊಂಡು ಜಾಥಾ ಮಾಡಿ ಮನವಿಯನ್ನು ನೀಡಿದೆ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಚುನಾವಣಾ ಸಮಯದಲ್ಲಿ ಹಲವಾರು ಭರವಸೆಗಳು ನೀಡಿದೆ. ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಅದೇ ರೀತಿ ಶೋಷಿತ ವರ್ಗಕ್ಕೆ, ಇದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ 2B ಮೀಸಲಾತಿಯನ್ನು ಬಿಜೆಪಿ ಸರ್ಕಾರ ರದ್ದುಪಡಿಸಿದ್ದು ಕೂಡಲೇ ನಾವು ಜಾರಿ ಮಾಡ್ತೇವೆ. ಒಂದೇ ಒಂದು ಪ್ರಥಮ ಹಂತದ ಸಂಪುಟ ಸಭೆಯಲ್ಲಿ ನಾವು ರಿಸ್ಟೋರ್ ಮಾಡ್ತೇವೆ ಅಂತ ಒಂದು ಭರವಸೆ ನೀಡಿದೆ. ಈಗ 13-14 ಸಂಪುಟ ಸಭೆ ನಡೆದು ಇಲ್ಲಿವರೆಗೂ ಚಕಾರ ಇಲ್ಲ. ಅದೇ ರೀತಿ ಹಿಜಾಬ್ ಹಲಾಲ್ ಅಂತ ಹಲವಾರು ವಿಷಯಗಳು. ಒಂದು ದಲಿತರ ಒಳ ಮೀಸಲಾತಿ, ಈ ಬಗ್ಗೆ ಸಹ ನಾವು ವರದಿಗಳನ್ನು ತಯಾರು ಮಾಡಿಸಿದ್ದಾರೆ. ಎಸ್ಡಿಪಿಐ ಜಿಲ್ಲಾ ಸಮಿತಿ ಸದಸ್ಯ ಅಮೀನ್ ಮೊಯ್ಸಿನ್ ಮಾತನಾಡಿ, ಸಂವಿಧಾನದ ಆಶಯದಂತೆ ಸಮಾಜದ ಅಲ್ಪಸಂಖ್ಯಾತ, ಶೋಷಿತ, ದಲಿತ ಸಮುದಾಯಗಳಿಗೆ ಮೀಸಲಾತಿಯನ್ನು ಒದಗಿಸಿ ಶೈಕ್ಷಣಿಕ ಭದ್ರತೆಯೊಂದಿಗೆ ಅವರ ಶ್ರೇಯೋಭಿವೃದ್ಧಿಗೆ ಸರ್ಕಾರ ಅಗತ್ಯ ನಿಲುವು ನಿರ್ಧಾರ ತಳೆಯಬೇಕಿದೆ ಎಂದರು. ನಿರ್ಣಯವನ್ನ ಇವತ್ತು ಸರ್ಕಾರ ಜಾರಿ ಮಾಡಬೇಕು. 138 ಸಂಖ್ಯೆಯ ಪೂರ್ಣ ಬಹುಮತ ಇರತಕ್ಕಂಥ ಸರ್ಕಾರ ಯಾರಿಗೆ ಭಯ ಪಡ್ತಾ ಇದೆ? ಯಾವ ಉದ್ದೇಶದಿಂದ ಅಹಿಂಸದ ಚಿಂತನೆಯಲ್ಲಿ ರಾಜ್ಯಕ್ಕೆ ಬಂದು ಇಷ್ಟು ದೊಡ್ಡ ಪ್ರಮಾಣದ ಮತವನ್ನು ಪಡ್ಕೊಂಡು ಈ ಕ್ಲಿಯರ್ ಮೆಜಾರಿಟಿ ಇರತಕ್ಕಂಥ ಸರ್ಕಾರ ಇವತ್ತು ಈ ರೀತಿ ಹೆದರಿಕೆಯಿಂದ ಇವತ್ತು ಸರ್ಕಾರ ಚಲಾಯಿಸುವಂಥದ್ದು ಸರಿಯಲ್ಲ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ದಲಿತರ SCT ಮತ್ತು DSP ಹಣವನ್ನು ಯಾವುದೇ ಕಾರಣಕ್ಕೂ ಇತರ ಯೋಜನೆಗೆ ಬಳಕೆ ಆಗದಂತೆ ಆ ವಿಚಾರದಲ್ಲಿ ಗಮನ ಹರಿಸಬೇಕು. ಆ ಲೋಪಗಳಿಗೆ ಅವಕಾಶ ಮಾಡಿಕೊಡಬಾರದು ಮತ್ತು ಈ ಅಧಿವೇಶನದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ 10,000 ಕೋಟಿ ಹಣವನ್ನ ಮೀಸಲಿಡಬೇಕು ಹೇಳತಕ್ಕಂತಹ ಇವತ್ತು ಬೇಡಿಕೆಯೊಂದಿಗೆ ಗೋಷ್ಠಿಯಲ್ಲಿ ಎಸ್ಡಿಪಿಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಶೀರ್, ಜಿಲ್ಲಾ ಖಜಾಂಚಿ MA ಮನ್ಸೂರ್ ಹಾಗೂ ನಗರ ಸಮಿತಿ ಅಧ್ಯಕ್ಷ ರಿಜ್ವಾನ್ ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಸಹಕಾರದಲ್ಲಿ ಜಂತುಹುಳು ನಿವಾರಣಾ ಕಾರ್ಯಕ್ರಮಕ್ಕೆ ನಗರದ ಸಂತ ಜೋಸೆಫರ ವಿದ್ಯಾಸಂಸ್ಥೆಯಲ್ಲಿ ಸೋಮವಾರ ಚಾಲನೆ ದೊರೆಯಿತು. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಸಿ ರಂಗಧಾಮಪ್ಪ ಅವರು 1 ರಿಂದ 19 ವರ್ಷದೊಳಗಿನ ಮಕ್ಕಳಿಗೆ ಅಲ್ಬೆಂಡಜೋಲ್ 400 mg ಮಾತ್ರೆಯನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು.
ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೊಡಗು ಜಿಲ್ಲಾ ಶಾಖೆಗೆ ಮಡಿಕೇರಿಯಲ್ಲಿ ಮಂಜೂರಾಗಿರುವ 40 ಸೆಂಟ್ಸ್ ಜಾಗದಲ್ಲಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಿಸಲಾಗುವುದೆಂದು ಸಂಘದ ನೂತನ ಜಿಲ್ಲಾಧ್ಯಕ್ಷ ಮುಕ್ಕಾಟಿರ ಸಿ ಅರುಣ್ ಕುಮಾರ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ನೌಕರರ ಸಂಘಕ್ಕೆ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ 40 ಸೆಂಟ್ಸ್ ಜಾಗವನ್ನು ಹಿಂದಿನ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದ್ದಾರೆ. ಈ ಜಾಗದಲ್ಲಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡುವ ಉದ್ದೇಶವನ್ನು ನೂತನ ಆಡಳಿತ ಮಂಡಳಿ ಹೊಂದಿದೆ ಎಂದರು. ಗೋಷ್ಠಿಯಲ್ಲಿ ಸಂಘದ ಖಜಾಂಚಿ ಪುಲಿಯಂಡ ಡಿ ರಾಜೇಶ್, ರಾಜ್ಯ ಪರಿಷತ್ ಸದಸ್ಯ ಬಾಬು ಪಿಎಂ, ಪ್ರಧಾನ ಕಾರ್ಯದರ್ಶಿ ಪಾರೆ ಮಜ್ಜುಲು ಜಿ ತ್ರಿಶೂಲ್, ನಿರ್ದೇಶಕರು ಪಾಲ್ಗೊಂಡಿದ್ದರು. ಇಲ್ಲಿ ಎಲ್ಲ ಇಲಾಖೆ ವಿವಿಧ ಇಲಾಖೆಗಳು ಬರ್ತವೆ. ಇದರಿಂದ ಚುನಾಯಿತರಾಗಿ 45 ನಿರ್ದೇಶಕರು ಆಯ್ಕೆಯಾಗಿರ್ತಾರೆ. ಇದರೊಂದಿಗೆ ವಿರಾಜಪೇಟೆ ತಾಲೂಕಿನ ಮತ್ತು ಸೋಮವಾರಪೇಟೆ ತಾಲೂಕಿನ ಅಧ್ಯಕ್ಷರು ಮಾತ್ರ ಈ ನಿರ್ದೇಶಕರು ಜಿಲ್ಲಾ ಮಟ್ಟದ ನಿರ್ದೇಶಕರಾಗಿ ಸಹ ಹೊಂದಿರ್ತಾರೆ. ಅದೇ ರೀತಿ ದಿನಾಂಕ 4/12/2024 ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೊಡಗು ಜಿಲ್ಲಾ ಶಾಖೆಯ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಖಜಾಂಚಿ ಮತ್ತು ರಾಜ್ಯ ಸದಸ್ಯರ ಚುನಾವಣೆ ನಡೆಯುತ್ತಿದ್ದು, ಈ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾದ ಅಂದರೆ ಮಡಿಕೇರಿ ತಾಲೂಕು ಜಿಲ್ಲಾ ಸಮಿತಿ ಬರುತ್ತೆ, ಅದರಿಂದ 45 ಜನ ಪ್ಲಸ್ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷರು, ವಿರಾಜಪೇಟೆ ತಾಲೂಕು ಅಧ್ಯಕ್ಷರು ಒಬ್ಬೊಬ್ಬರು ಅವರು ಸೇರಿ 47 ಸದಸ್ಯರು ಇರ್ತಾರೆ. ಅವರು ಮತದಾನ ಹೊಂದಿರ್ತಾರೆ ಹಾಗೂ ತಮ್ಮ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತದಾನ ಮಾಡಿರ್ತಾರೆ. ಈ ಚುನಾವಣೆಯಲ್ಲಿ 5 ವರ್ಷದವರೆಗೆ ಈ ಕೆಳಗೆ ಕಾಣಿಸಿದ ನಾವುಗಳು ಕ್ರಮವಾಗಿ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಸದಸ್ಯರಾಗಿ ಬಹುಮತದಿಂದ ಆಯ್ಕೆ ಹೊಂದಿದ್ದೇವೆ. ಅದರಲ್ಲಿ ಶ್ರೀ ಮುಕ್ಕಾಟಿ ಅರುಣ್ ಕುಮಾರ್ ಪ್ರಥಮ ದರ್ಜೆ ಸಹಾಯಕರು, ಜಿಲ್ಲಾ ಕ್ಷಯರೋಗ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಡಿಕೇರಿ, ನಾನು ಜಿಲ್ಲಾಧ್ಯಕ್ಷರಾಗಿದ್ದೇನೆ. ಅದೇ ರೀತಿ ಶ್ರೀ ಮುಲಿಯಂಡ ಡಿ ರಾಜೇಶ್ ಅವರು ಪ್ರಥಮ ದರ್ಜೆ ಸಹಾಯಕರು, ಅವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಮಡಿಕೇರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಜಿಲ್ಲಾ ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ. ವಿರಾಜಪೇಟೆಯ ಚಾಣಕ್ಯ ಕೋಚಿಂಗ್ ಸೆಂಟರ್ನಲ್ಲಿ 2023-24ನೇ ಸಾಲಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ವಿರಾಜಪೇಟೆ ಕಾವೇರಿ ಕಾಲೇಜಿನಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಲರವ ಹಾಗೂ ಕ್ರೀಡಾಮೇಳದಲ್ಲಿ ಭಾಗವಹಿಸಿ ಹೂವಿನ ರಂಗೋಲಿ, ಕೇರಂ ಹಾಗೂ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಹಾಗೂ ಕಾವೇರಿ ಕಾಲೇಜು ಗೋಣಿಕೊಪ್ಪದಲ್ಲಿ ನಡೆದ ರಾಷ್ಟ್ರಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಪಾಲ್ಗೊಂಡು
ಪ್ರಶಸ್ತಿಯನ್ನು ಪಡ್ಕೊಂಡ ವಿದ್ಯಾರ್ಥಿಗಳಿಗೆ ಚಾಣಕ್ಯ ಕೋಚಿಂಗ್ ಸೆಂಟರ್ ವತಿಯಿಂದ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿರಾಜಪೇಟೆ ಕಾವೇರಿ ಕಾಲೇಜಿನ ಪ್ರಾಚಾರ್ಯರಾದ ಬೆನೆಡಿಕ್ಟ್ ಸಲ್ದಾನ, ಧರ್ಮಶೀಲ, ವಿರಾಜಪೇಟೆ ಕಾವೇರಿ ಪ್ರೌಢಶಾಲೆಯ ಕಾರ್ಯದರ್ಶಿ ವಿನೋದ್ ಪಿಎನ್, ಚಾಣಕ್ಯ ಕೋಚಿಂಗ್ ಸೆಂಟರ್ ಅಧ್ಯಕ್ಷೆ ಕವಿತಾ ಸಿಎನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೆಲವು ವಿದ್ಯಾರ್ಥಿಗಳು ಈಗ ಪ್ರೆಸೆಂಟ್ ಬ್ಯಾಚ್ ಅಲ್ಲಿರುವ ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಯಲ್ಲಿ ಅಮೋಘ ಸಾಧನೆಯನ್ನು ಮಾಡಿದ್ದಾರೆ. ಆ ಸಾಧನೆಯ ಪಟ್ಟಿಯನ್ನು ಓದುವಾಗ ನಮಗೆ ಒಂದು ಖುಷಿ ಅಂತ ಅನಿಸ್ತಾ ಇದೆ. ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲ ಚಟುವಟಿಕೆಗಳಲ್ಲೂ ಪ್ರಥಮ ಸ್ಥಾನವನ್ನ, ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದ್ದೇವೆ. ತುಂಬಾ ಖುಷಿಯ ವಿಚಾರ. ಚಾಣಕ್ಯ ಕೋಚಿಂಗ್ ಸೆಂಟರ್ನ ಅಲ್ಟಿಮೇಟ್ ಏಮ್ ಪ್ರಶ್ನೆ ಕೇಳಿದ್ ನಾನು, ನೀನು ಯಾರು ಅಂತ ಯಾರಾದ್ರೂ ನಿಮಗೆ ಪ್ರಶ್ನೆ ಮಾಡಿದ್ರೆ ನಿಮ್ಮ ಉತ್ತರ ಏನು ಅಂತ ಹೇಳುವಾಗ ಇಷ್ಟು ಜನ ಇದ್ವಿ ನಾವು, ಯಾರು ಕೂಡ ಜವಾಬ್ ಕೊಡ್ಲಿಲ್ಲ. ಯಾಕಂದ್ರೆ ನಾವು ಚಿಂತನೆ ಮಾಡ್ತೀವಿ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ, ನನ್ನ ಕೆಪಾಸಿಟೀಸ್ ಏನು ಅಂತ ನನಗೆ ಗೊತ್ತಿಲ್ಲ. ಮೊದಲಿಗೆ ಆದ್ರಿಂದ ಸಕ್ಸಸ್ಗೆ ಬಹಳ ಮುಖ್ಯವಾದದ್ದು ಟು ಅಂಡರ್ಸ್ಟ್ಯಾಂಡ್ ಒನ್ಸ್ ಓನ್ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್. ಅದರಿಂದ ನೀನು ಯಾರು ಎಂಬುದಾಗಿ ಕೇಳಿದ್ರೆ ಇಂಥ ಸಂದರ್ಭದಲ್ಲಿ ಯಾರೋ ಕೇಳ್ತಾರೆ ನೀನು ಯಾರು ಅಂತ, ವಾಟ್ ಇಸ್ ದ ಪಾಸಿಬಲ್ ಆನ್ಸರ್? ಐ ಆಮ್ ಎನ್ ಇಂಡಿಯನ್. ನನಗೊಂದು ಹೆಸರಿದಲ್ವಾ, ವೈಯಕ್ತಿಕ ಹೆಸರಿದೆ ನನ್ನದೇ, ರೈಟ್? ಅಮೆರಿಕದಲ್ಲಿ ಯಾರು ಕೇಳಿದ್ರೆ ನಾನು ಕನ್ನಡಿಗ, ಸೌತ್ ಇಂಡಿಯನ್, ಐ ಆಮ್ ಫ್ರಮ್ ಸೌತ್ ಇಂಡಿಯಾ. ಚಾಣಕ್ಯ ಕೋಚಿಂಗ್ ಸೆಂಟ್ರಲ್ಲಿ SSLC ಪಾಸಾಗಿ ವಿವಿಧ ಕಾರಣಗಳಿಂದ ಡಿಸ್ಕಂಟಿನ್ಯೂ ಆಗಿರುವಂಥ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಾವು ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಕಳೆದ ವರ್ಷ 2 ಡಿಸ್ಟಿಂಕ್ಷನ್ ಬಂದಿದ್ದರು, ಈ ವರ್ಷ 3 ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಸಂಖ್ಯೆಯನ್ನು ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ಚಾಣಕ್ಯ ಕೋಚಿಂಗ್ ಸೆಂಟರ್ನ ಆಡಳಿತ ಮಂಡಳಿ ಹಾಗೂ ನಮ್ಮ ಉಪನ್ಯಾಸಕ ವೃಂದದವರು ಎಲ್ಲರೂ ಕೂಡ ಶ್ರಮಿಸ್ತೀವಿ. ಇಲ್ಲಿಗೆ ಬಂದಿದ್ದ ತುಂಬ ಬುದ್ಧಿವಂತ ಓದಿದ್ದಾನೆ, ತುಂಬ ಚೆನ್ನಾಗಿ ಓದಿಸಿದ್ದಾರೆ, ತುಂಬ ಸಂತೋಷ ಆಗಿದೆ. ಅದೇ ರೀತಿ ಈ ಕ್ಲಾಸ್ನ ಮಕ್ಕಳನ್ನ ನಾವು ಸೇರಿಸ್ಬಿಟ್ಟು ಓದೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅವರು ತುಂಬ ಚೆನ್ನಾಗಿ ಓದ್ತಿದ್ದಾರೆ. ಅವನು 10th ಪಾಸ್ ಆಗಿದ್ದಾನೆ. ನಂತರ ಅವನಿಗೆ ಏಜ್ ಆದ ಕಾರಣ ನಾವೀಗ ಸೆಕೆಂಡ್ PUCಗೆ ಡೈರೆಕ್ಟಾಗಿ ಕೂತೋಡಿಸ್ತಾ ಇದ್ದೇವೆ. ಅವನಂದರೆ ಎಲ್ಲ ಮಕ್ಕಳಾಗಿ ಹುಷಾರಿಲ್ಲ, ಅವನಿಗೆ IQ ಪವರ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಅವನಿಗೆ ನೋಟ್ಸ್ ಎಲ್ಲ ಡಿಕ್ಟೇಟ್ ಮಾಡೋಕೆ ಬರೀಲಿಕ್ಕೆ ಆಗೋದಿಲ್ಲ. ಅದು ಎಲ್ಲ ಲೆಕ್ಚರ್ಸ್ ಅವನಿಗೆ ನೋಟ್ಸ್ ಮನೆಗೆ ಕೊಟ್ಟು ಎಲ್ಲ ತುಂಬ ಸಹಾಯ ಮಾಡ್ತಾರೆ ಬರೀಲಿಕ್ಕೆ. ಹೆಸರು ಶ್ರೇಯಾ ಅಂತ. ಸೊ ನಾನು ಡ್ರಾಪ್ಔಟ್ ಆಗಿ ಬಂದಿದ್ದೆ. ಬಟ್ ನಾನು ಹಿಂಗೆಲ್ಲ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಗುಡ್, ಚೆಂದ ಎಂಜಾಯ್ ಮಾಡಿದ್ವಿ. ಆಸ್ ಅ ಕಾಲೇಜ್ ನಾವಿಗೆಲ್ಲ ಎಂಜಾಯ್ ಮಾಡಿದ್ವಿ. ಕಲಿಯೋದ್ರಲ್ಲಾಗಲಿ ಎಲ್ಲದರಲ್ಲೂ ಎಲ್ಲ ಎಜುಕೇಷನ್ ಎಲ್ಲ ಫೆಸಿಲಿಟೀಸು ಇತ್ತು. ಸೊ ಥ್ಯಾಂಕ್ ಯು ಫಾರ್. ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಯೂಸ್ಫುಲ್ ಆಯಿತು ಸ್ಟಡೀಸಿಗಾಗಲಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಅನಿಸ್ತದೆ ಇನ್ಸ್ಟಿಟ್ಯೂಟ್ ಅಲ್ಲ, ಕಾಲೇಜ್ ಥರ ಇರೋಲ್ಲ ಅಂತ. ಆದರೆ ನಮಗಿದು ಇನ್ಸ್ಟಿಟ್ಯೂಟ್ ಅಂತ ಅನಿಸ್ತಿಲ್ಲ, ಕಾಲೇಜ್ ಥರ ಎಂಜಾಯ್ ಮಾಡಿದ್ವಿ. ನಾವು ಎಂಜಾಯ್ ಮಾಡಿದ್ದಕ್ಕೆ ಲೆಕ್ಕ ಇಲ್ಲ. ಸೊ ಅದೇ ಥರ ಕಲಿಯೋದು ತುಂಬ ಸಪೋರ್ಟಿವ್ ಆಗ್ತದೆ ಟೀಚರ್ಸ್ ಎಲ್ಲ, ತುಂಬ ಎಂಜಾಯ್ ಮಾಡೋದು. ನಾನು ಫಸ್ಟ್ ಚಾಣಕ್ಯಕ್ಕೆ ಬರುವಾಗ ನಾನು ಅಂದ್ಕೊಂಡೆ ಬೆಸ್ಟ್ ಸರ್ಟಿಫಿಕೇಟ್ ತಗೊಂಡು ಹೋದರೆ ಸಾಕು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಇಲ್ಲಿಗೆ ಬಂದಮೇಲೆ ಟಫ್ ಕಾಂಪಿಟೇಟರ್ಸ್ ಅವ್ರ ಮುಂದೆ ನಾವು ಬೆಳಿಬೇಕು ಅನ್ನೋ ಛಲ ನನ್ನದಿತ್ತು. ಟಫ್ ಕಾಂಪಿಟೇಟರ್ ಬರುವಾಗ ನಾನು ಟಫ್ ಕೊಡಬೇಕು ಅವ್ರಿಗೆ ಅಂತ ಅಂದ್ಕೊಂಡೆ. ಆ್ಯಂಡ್ ರಿಸಲ್ಟ್ ಬರುವಾಗಲೂ ಅಷ್ಟೇ, ನಾನು 4th 5th ಇರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಫಸ್ಟ್ ಟಾಪರ್ ಆಗ್ತೀನಿ ಅಂತ. ಇಲ್ಲಿ ಓದಲಿಕ್ಕೆ ಸುಮಾರು ಜನ ಬರ್ತಾರೆ. SSLCಯಲ್ಲಿ ಒಳ್ಳೆ ಮಾರ್ಕ್ ತೆಗೆದು PU ಅಲ್ಲಿ ಫೇಲಾಗೂ ಬರ್ತಾರೆ, ಮತ್ತು ಡಿಸ್ಕಂಟಿನ್ಯೂ ಆದವರು ಬರ್ತಾರೆ. ಫಸ್ಟ್ ಬರಬೇಕಾದ್ರೆ ಅನ್ಕೋತೀವಿ ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮ್, ಮತ್ತು ಎಲ್ಲೊಬ್ರು ಹೊಸಬ್ರು ಕಾಂಪಿಟೇಟರ್ಸ್ ಇರಲ್ಲ, ಅದೆಲ್ಲ ಗೊತ್ತಿರಲ್ಲ, ಯಾರು ಹೇಗೆ ಓದ್ತಾರೆ ಅಂತಲೂ ಗೊತ್ತಿರಲ್ಲ. ಹೋದಾಗೆ ಕಾಂಪಿಟೇಟರ್ಸ್ ಜಾಸ್ತಿ ಆಗ್ತಾರೆ, ಮತ್ತು ಜಾಸ್ತಿ ಆದಾಗ ನಮಗೆ ಓದಬೇಕು, ಇನ್ನೂ ಜಾಸ್ತಿ ಓದಬೇಕು, ಒಳ್ಳೆ ಅಂಕ ತೆಗೆದುಕೊಳ್ಬೇಕು ಅಂತ ಅನಿಸುತ್ತೆ. ಮತ್ತು ಶಿವದಾಸ್ ಸರ್ ತುಂಬ ಮೋಟಿವೇಟ್ ಮಾಡ್ತಾರೆ. ಕೊಡಗು ಜಿಲ್ಲಾ ಕಿವುಡರ ಸಂಘದ ಸಭೆ ಸಂಘದ ಅಧ್ಯಕ್ಷೆ ಗೌರು ಎಂ ಸೋಮಣ್ಣ ಅಧ್ಯಕ್ಷತೆಯಲ್ಲಿ ನಡೆಯಿತು. ವಿರಾಜಪೇಟೆಯ ರೋಟರಿ ಪ್ರಾಥಮಿಕ ಶಾಲೆ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ವಿವಿಧ ವಿಷಯದ ಕುರಿತು ಚರ್ಚೆ ನಡೆಸಲಾಯಿತು. ಉಪಾಧ್ಯಕ್ಷ ಶಂಕರನಾರಾಯಣ ಹೆಬ್ಬಾರ್ ಸಂಘದ ನಿಧಿಗೆ ಅಂದಾಜು 35,000 ರೂಪಾಯಿ ಸಂಗ್ರಹಿಸಿರುವ ಬಗ್ಗೆ
ಮಾಹಿತಿಯನ್ನು ನೀಡಿದರು. ಕಾರ್ಯದರ್ಶಿ ರಂಜಿತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸಂಘದ ಅಧ್ಯಕ್ಷ ಜೋಸೆಫ್, ಖಜಾಂಚಿ ಸುರೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು.